ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಬಂಗಾರಿ, ಮಗುನ ಕರ್ಕೊಂಡು ಬಂದು ನೀನು ಕೂತ್ಕೊಳ್ಳಪ್ಪ, ಶಾಸ್ತ್ರ ಪ್ರಾರಂಭ ಮಾಡೋಣ. ಬಂಗಾರಿ, ನೀನೇನಾದ್ರೂ ಮಗುಗೆ ಹೆಸರು ಯೋಚನೆ ಮಾಡಿದ್ಯಾ? ಹೇಳಪ್ಪ ಬಂಗಾರಿ, ಮಗುಗೆ ಏನು ಹೆಸರಿಡ್ಬೇಕು ಅಂತಿದ್ಯಾ? ಅವನು ಯೋಚನೆ ಮಾಡಿಲ್ಲ ಅಂದ್ರೆ ಏನಾಯ್ತು? ನಾಮಕರಣ ನಡೆಸ್ಕೊಡಲು ಹೆಸರಿಟ್ಟು ಹರಸಲು ನಾವಿದ್ದೀವಲ್ಲ, ಗೌರಿ, ಸ್ಕಂದಮಾತ. ಬಂಗಾರಿ ಇನ್ನು ಮಗುವಿಗೆ ಹೆಸರಿಟ್ಟಿಲ್ವಂತೆ. ಒಳ್ಳೆ ಹೆಸರಿದ್ರೆ ಸೂಚಿಸಿ, ಬಂಗಾರಿಗೂ ಒಪ್ಪಿಗೆ ಆದ್ರೆ ಅದನ್ನೇ ಇಡೋಣಂತೆ. ಸರ್ವೇಶ್ವರಿ, मनोन्मयी, चंद्रविद्या, चारुरूपा, त्रिशूल चिन्मयी, धरे महावृषभवाहिनी, स्वपन्ति, महेश्वरी स्वरूपेण नारायणी नमो, विश्वादिका, नारायणी नमोस्तुते, मयूर सुप्ता, धरे महाशक्ति धरे नगे, तिरोधानकरी, रूप संस्थाने नारायणी नमोस्तुते, नारायणी नमोस्तुते. हिरण्मयी, 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 ಹಿರಣ್ಮಯಿ. ಹಿರಣ್ಮಯಿ, हिरण्मयी, ಹಿರಣ್ಮಯಿ, ಹಿರಣ್ಮಯಿ. ಹಿರಣ್ಮಯಿ ಅನ್ನೋ ಹೆಸರು ನಿನಗೊಪ್ಪೇನಾ ಬಂಗಾರಿ? ತುಂಬಾ ಚೆನ್ನಾಗಿದೆ. ಮತ್ತೆ ತಡ ಯಾಕೆ? ಹಿರಣ್ಮಯಿ, ಹಿರಣ್ಮಯಿ, ಹಿರಣ್ಮಯಿ. ನಿಂತ್ಕೊಳ್ಳಿ ಶಾಸ್ತ್ರಿಗಳೇ. ನನಗೆ ನನ್ನ ಮಗುಗೆ ಆಶೀರ್ವಾದ ಮಾಡಿ ಹೋಗಿ. ಕೊನೆಗೂ ನನ್ನ ಕಾಲ್ ಬುಡಕ್ಕೆ ಬಂದಿಲ್ಲ. ಅಲ್ಲಿ ನೋಡಿ, जन्म प्रभृति देवेशी जनोऽयं त्वदुप्राशितः अतोऽस्य तव भक्तस्य निर्वत्रय मनोरथम्, निर्वत्रय मनोरथम्, निर्वत्रय मनोरथम्. हिरण्मयी, हिरण्मयी, हिरण्मयी,
सा 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 रि सरि स प म म द द द स रि प प ग म द नि सा रि सा ग म द नि सा रि सा ग म द नि ಬಂಗಾರಿ ಬಂಗಾರಿ ಎಲ್ಲೋ ಹೋದ ಇವನು? ಏನಮ್ಮ ಬಂಗಾರಿ ಎಲ್ಲಿ? ಗೊತ್ತಿಲ್ಲಮ್ಮ. ಏನಪ್ಪ ಬಂಗಾರಿಯಲ್ಲಿ ಕಾಣಿಸ್ತಾನೆ ಇಲ್ಲ? ಗೊತ್ತಿಲ್ಲ ಅಮ್ಮನವ್ರೆ, ಬೆಳಗ್ಗೆಯಿಂದ ಬರ್ತಾನೆ ಹೋಗ್ತಾನೆ. ಯಾಕೆ? ಬಹುಶಃ ಅವ್ರ ಮಗುವಿಗೆ ಹುಷಾರಿಲ್ಲ ಅನ್ಸುತ್ತೆ. ಪಾಪ ಬೆಳಗ್ಗೆಯಿಂದ ಅಳ್ತಾನೆ ಇತ್ತು. ಹೌದಾ? ಏನ್ ದೇಶಿಕ್ರೆ, ಜಲಪ್ರಯೋಗ ನಡೆಸ್ತಾ ಇರೋ ಆಗಿದೆ? ಏನಿಲ್ಲ ಶಾಸ್ತ್ರಿಗಳೇ. ನನ್ನ ನೆರಳು ಬಿತ್ತು, ನಿಮ್ಮ ಮುಖದ ಪ್ರಭೆನೇ ಹೊರಟೋಯ್ತಲ್ಲ. ಹಾಗೇನು ಇಲ್ಲ ಶಾಸ್ತ್ರಿಗಳೇ. ಸುಮ್ಮನೆ ಇರಿ, ಇನ್ನು ಎಷ್ಟು ದಿವಸ ಅಂತ ನನ್ನಿಂದ ಮುಚ್ಚಿರ್ತೀರಿ? ನನಗೆಲ್ಲ ಗೊತ್ತಿದೆ. ಶ್ರೀಚಕ್ರ ಸ್ವರೂಪಿ ಶಿಶುವಿನ ಮುಂದಿನ ನಡೆ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಜಲಪ್ರಯೋಗ ನಡೆಸ್ತಾ ಇದ್ರಿ, ಹೌದ್ ತಾನೆ? ನಾನು ಬಂದೇ ನಿಲ್ಲಿಸ್ಬಿಟ್ರಿ, ಹೌದಾ? ಏನ್ ಮಾಡೋದು ಶಾಸ್ತ್ರಿಗಳೇ, ಅಮ್ಮನವರು ಶ್ರೀಚಕ್ರದ ಮೇಲೆ ಕರಿ ನೆರಳು ಬಿದ್ದಿದೆ, ಅದನ್ನು ಜಾಡಿಸ್ಲೇಬೇಕಲ್ಲ. ಅದಕ್ಕೆ ನನ್ನಿಂದ ಏನಾದರೂ ಪ್ರಯತ್ನ ಆಗುತ್ತೇನೋ ಅಂತ. ಭ್ರಮೆ, ಇದು ನಿಮ್ಮ ಭ್ರಮೆ ಅಷ್ಟೇ. ಶ್ರೀಚಕ್ರದ ನನ್ನ ಕನಸನ್ನ ತಡೆಯೋದಕ್ಕೆ ಆಗ್ಲಿ, ಅದನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರೋ ನನ್ನನ್ನು ನಿಷ್ಫಲ ಮಾಡೋದಕ್ಕೆ ಆಗ್ಲಿ ಅಮ್ಮನವರಿಂದಾನೇ ಸಾಧ್ಯ ಆಗ್ಲಿಲ್ಲ. ಇನ್ನು ನೀವ್ಯಾವ ಮಹಾ? ನೀವೇನು ಮಾಡ್ತೀರಾ? ಮಣ್ಣು ತಿಂತಿರೋದು ನಾನಲ್ಲ ಶಾಸ್ತ್ರಿಗಳೇ, ನೀವು. ನಾನು ಅದನ್ನು ತಡೆಯೋ ಪ್ರಯತ್ನ ಪಡ್ತಿದ್ದೀನಿ. ಶ್ರೀಚಕ್ರದ ನಶೆ ನಿಮ್ಮ ತಲೆಗೆ ಹತ್ತಿವೆ, ಅದಕ್ಕೆ ಏನೋ ಕಾಣ್ತಿಲ್ಲ. ನಿಮ್ಮ ಎಲ್ಲ ಆಟಗಳನ್ನು ಅಮ್ಮನವರು ತಡೆದಿದ್ರಿಂದ ನಿಮ್ಗಿನ್ನು ಶ್ರೀಚಕ್ರ ಸಿಕ್ಕಿಲ್ಲ. ಹಾಗಂತ ನೀವು ಅನ್ಕೊಂಡಿರಬಹುದು. ನಿಜ, ಶ್ರೀಚಕ್ರ ನನಗೆ ಸಿಕ್ಕಿಲ್ಲ, ಅದನ್ನ ಪಡ್ಕೊಳ್ಳೋ ಪ್ರಯತ್ನನೂ ನಾನು ನಿಲ್ಸಿಲ್ಲ. ಶ್ರೀಚಕ್ರ ಇನ್ನೇನು ಸಿಕ್ತು ಅನ್ನೋಷ್ಟರಲ್ಲಿ ಅಮ್ಮನವ್ರು ಬಂದು ಅದನ್ನ ತಡೀತಾ ಇದ್ದಾರೆ. ಬೇಡಿ ಶಾಸ್ತ್ರಿಗಳೇ, ಅಮ್ಮನವ್ರ ವಿರುದ್ಧ ಹೋರಾಡಬೇಡಿ. ನೋಡಿ, ಶ್ರೀಚಕ್ರ ಅಮ್ಮನವ್ರ ಸೊತ್ತು. ನಾವು ಕೇವಲ ಮನುಷ್ಯರು, ದೇವರಾಗೋ ಹಂಬಲ ನಮಗೆ ಯಾಕೆ ಹೇಳಿ? ಆ ಹಂಬಲ ನಿಮಗಿಲ್ದೇ ಇರಬಹುದು, ನನಗಿದೆ. ಶ್ರೀಚಕ್ರಾಧಿಪತಿಯಾಗೇ ತೀರ್ತೀನಿ. ದೇಶಿಕರೇ, ನಿಮ್ಮಿಂದ ನನಗೊಂದು ಉಪಕಾರ ಆಗಬೇಕು, ಮಾಡ್ಕೊಡ್ತೀರಾ? ಶ್ರೀಚಕ್ರದ ವಿಚಾರಕ್ಕಾದ್ರೆ, ಅದನ್ನ ಗೆದ್ದು ಪಡ್ಕೊಳ್ಳೋ ವಿಚಾರಕ್ಕಾದ್ರೆ ಖಂಡಿತ ನನ್ನ ಸಹಾಯ ಸಾಧ್ಯ ಇಲ್ಲ. ಶ್ರೀಚಕ್ರ ಪಡ್ಕೊಳ್ಳೋಕೆ ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ ದೇಶಿಕರೇ. ಶ್ರೀಚಕ್ರ ಪಡ್ಕೊಳ್ಳೋದು ಹೇಗೆ ಅಂತ
ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ನಿಮ್ಮಿಂದ ಬೇಕಾಗಿರೋ ಉಪಕಾರನೇ ಬೇರೆ. ಹಾಗಾದರೆ ಹೇಳಿ, ನನ್ನಿಂದ ಸಾಧ್ಯವಾಗೋದಾದರೆ ಮಾಡ್ತೀನಿ. ಅದೇ ನಾನು ಬರೋದಕ್ಕೆ ಮುಂಚೆ ಮಾಡ್ತಾ ಇದ್ರಲ್ಲ ಜಲಪ್ರಯೋಗ, ಶ್ರೀಚಕ್ರ ಸ್ವರೂಪಿ ಶಿಶುವಿನ ಮುಂದಿನ ನಡೆ ಏನು ಅಂತ ತಿಳ್ಕೋಬೇಕು ಅಂದ್ರಲ್ಲ, ಅದನ್ನ ಸ್ವಲ್ಪ ನನ್ನ ಮುಂದೆ ಮಾಡಿ. ನನಗೂ ಗೊತ್ತಾಗಬೇಕು ಮುಂದಿನ ನಡೆ ಏನು ಅಂತ. ಯಾಕೆ ದೇಶಕ್ರೈ ಸುಮ್ಮನಾಗ್ಬಿಟ್ರಿ? ಪ್ರಯೋಗ ಮಾಡಿ. ಪ್ರಯೋಗ ಮಾಡಿ ಶ್ರೀಚಕ್ರದ ಮುಂದಿನ ನಡೆ ಏನು ಅಂತ ತಿಳ್ಕೊಂಡ್ರೆ ಅದನ್ನು ಪಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಅಂತನಾ? ಸಾಧ್ಯನೇ ಇಲ್ಲ ಶಾಸ್ತ್ರಿಗಳೇ. ಇದೊಂದು ಮಹತ್ತರವಾದ ವಿದ್ಯೆ, ಕೆಲವರಿಗೆ ಮಾತ್ರ ಒಲಿಯುವಂಥದ್ದು. ಅಂಥ ವಿದ್ಯೆನ ಆ ಅಮ್ಮನವರು ನನಗೆ ಕರುಣಿಸಿದ್ದಾರೆ. ಈ ವಿದ್ಯೆನ ಅಮ್ಮನವ್ರ ವಿರುದ್ಧ ಸೆಟದು ನಿಂತಿರೋ ನಿಮಗೆ ಸಹಾಯ ಮಾಡೋದಕ್ಕೆ ಬಳಸ್ತೀನ? ಸಾಧ್ಯನೇ ಇಲ್ಲ. ಅಲೆಲೆ ಬಂಗಾರಿ, ಏನಾಯ್ತು? ಅಳ್ಬಾರ್ದು ಪುಟ್ಟಿ, ಅಳ್ಬಾರ್ದು. ಏನಾಯ್ತು? ಬಂಗಾರಿ, ಯಾಕೋ ಮಗುಗೆ ಹೊಟ್ಟೆ ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಅಷ್ಟೊಂದು ಅಳ್ತಾ ಇದೆ. ನಾನು ಅದಕ್ಕೆ ಔಷಧಿ ಮಾಡ್ಕೊಂಡ್ ಬರ್ತೀನಿ. ಅಡ್ಗೆ ಮನೆ ಎಲ್ಲಿದೆ? ಅಳ್ಬೇಡ ಬಂಗಾರಿ, ಔಷಧಿ ತಂದೆ ನೋಡು. ಔಷಧಿ. ಯಾಕೆ ಅಳ್ತಿದ್ಯಾ ಬಂಗಾರಿ? ಬಂಗಾರಿ, ಎಲ್ಲೋ ಕಳ್ದೋಗಿದ್ಯಾ? ಮಗು ಅಷ್ಟೊಂದು ಅಳ್ತಿದೆ, ಏನ್ ಯೋಚನೆ ಮಾಡ್ತಿದ್ಯಾ? ಈ ಗಂಡಸ್ರೆ ಇಷ್ಟು. ಅದಕ್ಕೆ ಹೇಳೋದು ಮನೆಗೆ ಹೆಣ್ಣಿನ ಸಹಾಯ ಬೇಕೇ ಬೇಕು ಅಂತ. ಯಾಕೋ ಪುಟ್ಟಿ ಅಳ್ಬೇಡ, ತಗೋ ಕುಡಿ. ಕುಡಿ ಬಂಗಾರಿ, ಹೊಟ್ಟೆನೋ ಹೋಗ್ಬಿಡುತ್ತೆ, ಕುಡಿ. ನೋಡು, ಈಗ ಮಗು ಹೊಟ್ಟೆನೋ ಕಮ್ಮಿ ಆಯ್ತು ಅನ್ಸುತ್ತೆ. ತುಂಬಾ ಉಪಕಾರ ಆಯ್ತು ದೇವಿಕಾ. ಈ ಧನ್ಯವಾದ ಅದು ಇದು ಎಲ್ಲ ಏನು ಬೇಡ. ನನ್ನ ಮೇಲೆ ಅಷ್ಟೊಂದು ವಿಶ್ವಾಸ ಇದ್ರೆ ನಾನು ಹೇಳೋದೊಂದು ಮಾತು ನಡೆಸ್ಕೊಡು. ಏನು? ಇಲ್ಲ ಅನ್ಬಾರ್ದು. ಹೇಳು. ನೀನು ಮತ್ತೊಂದು ಮದುವೆ ಆಗು. ಮಗು ನೋಡ್ಕೊಳ್ಳೋದು ಸುಮ್ಮನೆ ಅಲ್ಲ ಬಂಗಾರಿ. ಅದು ಅಳ್ತಾ ಇದೆ ಅಂತ ಹಸುವು ಅಂದ್ಕೊಂಡು ಹಾಲು ಕುಡಿಸಿದ್ರೆ ಕುಡಿಯುತ್ತಾ? ಇನ್ನೇನಾದರೂ ಹಾಕ್ತಿದ್ಯಾ, ಹೊಟ್ಟೆ ನೋವ್ತಿದ್ಯಾ ಅಂತ ನಾವೇ ನೋಡ್ಕೋಬೇಕು. ಅದು ಮಗು, ಅದಕ್ಕೆ ಹೊಟ್ಟೆ ಹಸಿತಿದೆ ಇಲ್ಲ ನೋವಾಗ್ತಿದೆ ಅಂತ ಅದಕ್ಕೆ ಹೇಳಕ್ ಬರುತ್ತಾ? ನಾವೇ ಅರ್ಥ ಮಾಡ್ಕೋಬೇಕು ಕಣೋ. ಅದೆಲ್ಲ ನಂಗೆ ಗೊತ್ತಾಗಲ್ಲ ದೇವಿಕಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಇನ್ನೊಂದು ಮದುವೆ ಆಗು. ಮತ್ತೆ ಮತ್ತೆ ಅದೇ ಹೇಳ್ಬೇಡ ದೇವಿಕಾ. ನಿನಗೆ ನಿನ್ ಮಗು ಸುಖವಾಗಿರ್ಬೇಕೋ ಬೇಡವೋ? ಇವತ್ತೇನೋ ಮಗುಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ನಾನು ಬಂದೆ. ಎಲ್ಲ ಸಲಿನೂ ಪರಿಸ್ಥಿತಿ ಹಾಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ ಬಂಗಾರಿ? ಅದಕ್ಕೆ ಹೇಳ್ತಿರೋದು, ಮನೆಗೆ ಒಂದು ಹೆಣ್ಣು ದಿಕ್ಕಿರ್ಬೇಕು ಅಂತ. ಹೊರಡೋಣ ದೇವಿಕಾ. ದೇವಸ್ಥಾನದ ಕೆಲಸ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ. ಮಾತು ಬದಲಾಯಿಸ್ಬೇಡ ಬಂಗಾರಿ. ಹೊರಡೋಣ ದೇವಿಕಾ.
ಈ ಆಳ್ ಬಂಗಾರಿ ಅದೆಲ್ಲಿಗೆ ಹೋಗ್ತಾನ? ಚಪ್ಪಲಿ ಕಾಯೋದ್ಬಿಟ್ಟು ಎಲ್ಲೆಲ್ಲೇ ಹೋಗ್ತಾನೆ. ಕರ್ಮ, ನಾವಿಲ್ಲಿ ಚಪ್ಪಲಿ ಬಿಟ್ಟು ಇಲ್ಲಿ ಕಾಯ್ಕೊಂಡು ನಿಂತ್ಕೋಬೇಕು. ಕ್ಷಮಿಸಿ ಅಣ್ಣ. ಎಲ್ಲೇ ಹೋಗಿದೆ ಎಷ್ಟು ಅಂತ ಕಾಯೋದು ನಿನ್ನ? ಚಪ್ಪಲಿ ನೋಡ್ಕೊಂತ ಬಿಟ್ಟೋದ್ರೆ ನಮ್ಮನ್ನೇ ಕಾಯಿಸ್ತೀಯಲ್ಲ. ಅಣ್ಣ, ಮಗು ಅಳತಿತ್ತು, ಹಾಲು ತರಕ್ಕೆ ಅಂತ ಹೋಗಿದ್ದೆ, ಕ್ಷಮಿಸ್ಬಿಡಿ ನನ್ನ. ತಗೊಳ್ಳಿ ನಿಮ್ಮ ಚಪ್ಪಲಿ. ಮಗುನ ಇನ್ನೊಂದು ಅದೆಲ್ಲ ಮನೇಲಿ ಇಟ್ಕೋ. ಕೆಲ್ಸಕ್ಕೆ ಅಂತ ಬಂದ್ಮೇಲೆ ಕೆಲ್ಸದ ಮೇಲೆ ನಿಗಾ ಇರಲಿ. ಇದಕ್ಕೆ ಬಂಗಾರಿ ಹೇಳಿದ್ದು ನಾನು, ನೀನು ಇನ್ನೊಂದು ಮದುವೆ ಆಗು ಅಂತ. ಇನ್ನೊಂದು ಮದುವೆನಾ? ಮತ್ತೆ ಮತ್ತೆ ಅದೇ ವಿಷಯ ಹೇಳ್ಬೇಡ ದೇವಿಕಾ. ಬಂಗಾರಿ, ನೀನೊಬ್ನೇ ಈ ಮನೆ, ಈ ಮಗು, ಈ ಕೆಲಸ ಎಲ್ಲ ಹೇಗೆ ನಿಭಾಯಿಸ್ತೀಯ? ಮನೆ ಅಂದ್ರೆ ಒಂದು ಹೆಣ್ಣದಕ್ಕೆ ಇರಲೇಬೇಕು, ನಿನಗೊಂದು ಜೋಡಿ ಬೇಕು, ಈ ಮಗುಗೆ ತಾಯಿ ಬೇಕು. ನೀನು ಇನ್ನೊಂದು ಮದುವೆ ಮಾಡ್ಕೋ ಬಂಗಾರಿ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗೋ ದೇವಿಕಾ. ಸಿಟ್ಟು ಮಾಡ್ಕೋಬೇಡ ಬಂಗಾರಿ, ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊ. ಕಾಲ ಎಲ್ಲ ನೋವು ಮಾಯಿಸುತ್ತೆ ಬಂಗಾರಿ. ನನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಗೊತ್ತಿದೆ ದೇವಿಕಾ. ಜಾಜಿ ನನ್ನ ಹೆಂಡತಿ, ಇನ್ಯಾವಳು ನನ್ನ ಹೆಂಡತಿ ಅಂತ ನಾನು ಒಪ್ಕೊಳ್ಳಲ್ಲ. ಇನ್ನೊಂದು ಮದುವೆನೂ ಆಗಲ್ಲ. ಈಗ ನನ್ನನ್ನೇ ನೋಡು, ನಿನ್ ಜೊತೆ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟವಳು ಚಂದ್ರಾಧರನ್ ಜೊತೆ ಬದುಕು ನಡೆಸ್ತಾ ಇಲ್ವಾ? ನಿನ್ನ ಉದಾಹರಣೆ ಕೊಟ್ಟು ನನ್ನ ಮನಸ್ಸು ಬದಲಾಯಿಸಕ್ಕೆ ನೋಡ್ಬೇಡ ದೇವಿಕಾ, ಅದು ಸಾಧ್ಯನೂ ಇಲ್ಲ. ನಾನು ಚಂದ್ರಾಧರನ್ ಜೊತೆ ಸಂತೋಷವಾಗೇ ಇದ್ದೀನಿ, ನೀನು ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ನನ್ನ ಆಸೆ. ದಯವಿಟ್ಟು ಇಲ್ಲ ಅನ್ಬೇಡ ಬಂಗಾರಿ. ಈಗ ನೀನಿರೋ ಪರಿಸ್ಥಿತಿಲಿ ನೀನು ಇನ್ನೊಂದು ಮದುವೆ ಆಗೋದೇ ಒಳ್ಳೇದು. ಕೈ ಮುಗಿತೀನಿ ದೇವಿಕಾ. ಇರೋ ಅಲ್ಪ ಸ್ವಲ್ಪ ಸ್ನೇಹನು ಇದರಿಂದ ಕಳ್ಕೋಬೇಡ. ನನಗೆ ಉಪದೇಶ ಮಾಡಕ್ ಬರಬೇಡ. ಇಲ್ಲಿಂದ ಹೊರಟು ಹೋಗು. ಇದೇ ನಿನ್ ಕೊನೆ ನಿರ್ಧಾರನಾ? ಹೌದು. ಸರಿ ಬಿಡು, ನಿನಗೆ ಯಾರ ಕೈಲಿ ಹೇಳಿದ್ರೆ ಮದ್ವೆಗೆ ಹೋಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ತಗೋ ನಿನ್ ಮಗುನ. ಅಜ್ಜಿ. ಓಹ್ ದೇವಿಕಾ, ಯಾವಾಗ ಬಂದೆ? ಚೆನ್ನಾಗಿದ್ಯಾ? ಮಗು ಹೇಗಿದೆ? ನಾನು ಚೆನ್ನಾಗಿದ್ದೀನಿ, ಮಗಳು ಚೆನ್ನಾಗಿದ್ದಾಳೆ. ಅದು ದೇವ್ರ ದಯದಿಂದ ನೀನು ಬದುಕೊಂದು ದಡ ಸೇರ್ತಲ್ಲ, ಅಷ್ಟೇ ಸಾಕು. ನೀನು ಹಾಲು ಕುಡಿತೀಯಾ ಇಲ್ಲ ಗಂಜಿ ಕುಡಿತೀಯ ಹೇಳು? ಇಲ್ಲ ಅಜ್ಜಿ, ಏನೂ ಬೇಡ. ದೇವಸ್ಥಾನಕ್ಕೆ ಬಂದಿದ್ದೆ, ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ನನ್ನ ಹತ್ರ ವಿಷಯನಾ? ಏನದು? ಅದು ಬಂಗಾರಿ ವಿಷಯ. ಏನು? ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಬಂಗಾರಿ ಕಾಣಿಸ್ಲೇ ಇಲ್ಲ. ಮಗುಗೆ ಹುಷಾರಿಲ್ದೆ ಅವ್ನ ಕೆಲಸ ಸರಿಯಾಗೂ ಮಾಡ್ದೆ ಮಗುನ ಎತ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದ. ನಾನು ಮನೆಗೆ ಹೋಗಿ ನೋಡಿದೆ, ಅಲ್ಲಿ ಮಗು ನಿಭಾಯಿಸಕ್ಕಾಗದೆ ಒದ್ದಾಡ್ತಿದ್ದ. ಪಾಪ ಮಗುಗೆ ಹೊಟ್ಟೆ ಉಬ್ರ ಬಂದು ನೋವಲ್ಲಿ ಒದ್ದಾಡ್ತಿತ್ತು. ಆ ಬಂಗಾರಿಗೂ ಯಾವ ಸೂಕ್ಷ್ಮತೆಗಳು ಅರ್ಥ ಆಗಲ್ಲ. ಅದಕ್ಕೆ ನಾನು ಪಡ್ಕೊಂಡಿದ್ದು ಎಲ್ಲರೂ ಒಟ್ಟಿಗೆ ಇರೋಣ ಅಂತ. ಅವನೆಲ್ಲಿ ನನ್ನ ಮಾತು ಕೇಳ್ತಾನೆ? ಎಲ್ರಿಗೂ ಅವರವ್ರ ಸ್ವಾಭಿಮಾನ, ಅವರವ್ರ ಅಹಮ್ಮೆ ಹೆಚ್ಚು. ಇದ್ರ ಮಧ್ಯೆ ನರಳ್ತಾ ಇರೋದು ಯಾರು? ನನ್ನ ಮೊಮ್ಮಗು. ಮುಚ್ಚೋ ಸಾಕು. ಅವನಿಗೆ ನಿನ್ ಚಿಂತೆ ಇಲ್ಲ ಅಂದಮೇಲೆ ಅವನು ಅವನ ಮಗುನ ಬಗ್ಗೆ ನಿನ್ ಯಾಕೋ ಚಿಂತೆ? ಅಮ್ಮ, ಮಗು ಹುಷಾರಿಲ್ಲ ಅಂದ್ರೂ ಅವ್ನಿಗೆ ನೋಡ್ಕೊಳಕ್ ಬರ್ತಿಲ್ಲ ಅಂದ್ರೆ ಯೋಚನೆ ಮಾಡು. ವಿಷಯ ಅದಲ್ಲ ಶೇಖರಿ ಅವರೇ. ಯಾವುದೇ ಮಗು ಆದ್ರೂ ಅದಕ್ಕೆ ತಾಯಿ ಪ್ರೀತಿ ಸಿಗ್ಲೇಬೇಕು. ಅಪ್ಪ ಅನ್ಸ್ಕೊಂಡವನ್ಗೆ ಆ ಎಳೆ ಮಗುನ್ ಸಾಕೋದಷ್ಟು ಸುಲಭ ಅಲ್ಲ. ಏನ್ ಮಾಡೋದಮ್ಮ, ನನ್ನ ಮೊಮ್ಮಗಳು ನತ್ತದ್ರಷ್ಟೇ. ಹುಟ್ಟಿದ ಕೂಡಲೇ ಜಾಚಿನ ಅದಕ್ಕೆ ಬಂಗಾರಿಗೆ ಒಳ್ಳೆ ಸಲಹೆ ಕೊಟ್ಟೆ, ಆದ್ರೆ ಅವನು ಒಪ್ಲಿಲ್ಲ. ಅವನಿಗೆ ಇನ್ನೊಂದು ಮದುವೆ ಮಾಡಿ ಆ ಮಗುಗೆ ತಾಯಿ ಪ್ರೀತಿ ಸಿಗೋ ಹಾಗೆ ಮಾಡಿದ್ರೆ